ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಮೀಡಿಯಾ ಪ್ಲ್ಯಾನಿಂಗ್ನಲ್ಲಿ ಟೆಲಿವಿಷನ್ ಮತ್ತು ರೇಡಿಯೋ ಅಡ್ವರ್ಟೈಸ್ಮೆಂಟ್ಸ್ಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ವಿ. ಮತ್ತು ಹೇಗೆ ನಾವು ಟೆಲಿವಿಷನಲ್ಲಿ ಹೇಗೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೊಡಬಹುದು, ಹಾಗೆ ರೇಡಿಯೋದಲ್ಲಿ ಹೇಗೆ ಅಡ್ವರ್ಟೈಸ್ಮೆಂಟ್ಸನ್ನು ಕೊಡ್ತಕ್ಕಂಥದ್ದು, ಹೇಗೆ ಅದು ರೀಚ್ ಆಗುತ್ತೆ, ಯಾವೆಲ್ಲ ರೀತಿಯ ಜನರನ್ನು ಟಾರ್ಗೆಟ್ ಆಡಿಯನ್ಸ್ಗಳನ್ನೆಲ್ಲವನ್ನು ಕೂಡ ಈ ಒಂದು ಟಿ ವಿ ಇರ್ಬೋದು, ರೇಡಿಯೋ ಇರ್ಬೋದು, ಇವೆಲ್ಲವೂ ಕೂಡ ಮೀಡಿಯಮ್ ಆಫ್ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳಿ ಅನ್ನಿಸ್ಕೊಂಡಿರ್ತಕ್ಕಂತಹ ಮಾಧ್ಯಮಗಳು ಕೂಡ ಆಗಿದ್ದಾವೆ. ಇವುಗಳು ಹೇಗೆ ಜನರನ್ನು ತಲುಪುವಲ್ಲಿ ಯಶಸ್ವಿ ಆಗತ್ತೆ ಅನ್ನೋದರ ಕುರಿತಾಗಿ ಕೂಡ ನಾವು ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ವಿ. ಸೊ ನೆಕ್ಸ್ಟ್ ಒನ್ ಇಸ್ ದ ಪ್ರಿಂಟ್ ಪಬ್ಲಿಕೇಶನ್ ಅಡ್ವರ್ಟೈಸಿಂಗ್. ಅಂದರೆ ನಾವು ಏನು ಮುದ್ರಣ ಮಾಧ್ಯಮಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು, ಜಾಹೀರಾತುಗಳನ್ನು ಕೊಡ್ತೇವೆ, ಅವುಗಳ ಕುರಿತಾಗಿ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಹಾಗೆ ತರಗತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡೋಣ. So print publication advertising. So print media continues to offer varied advertising opportunities. ಸೊ ನಾವು ಹೇಗೆ ನ್ಯೂಸ್ ರೇಡಿಯೋಗಳಲ್ಲಿ ಹಾಗೆ ಟೆಲಿವಿಷನ್ಸ್ಗಳಲ್ಲಿ ನಾವು ಹೇಗೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೋ, ಅದೇ ರೀತಿಯಾಗಿ ಕೂಡ ಪ್ರಿಂಟ್ ಮೀಡಿಯಾಗಳಲ್ಲಿ ಕೂಡ ನಾವು ಒಂದಷ್ಟು ಜಾಹೀರಾತುಗಳನ್ನು ಕೂಡ ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ಕೂಡ ನಮಗೆ ಸಾಕಷ್ಟು ಜಾಹೀರಾತು ಪುಟಗಳು ಕೂಡ ಮೀಸಲಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಪ್ರತಿಯೊಂದು ಪುಟಗಳಲ್ಲಿಯೂ ಕೂಡ ಸಾಮಾನ್ಯವಾಗಿ ಇವತ್ತೆಲ್ಲ ನ್ಯೂಸ್ ಪೇಪರ್ಸ್ಗಳೆಲ್ಲವೂ ಕೂಡ ಎಲ್ಲ ಕಲರ್ನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಮೊದಲು ಬ್ಲ್ಯಾಕ್ ಮತ್ತು ವೈಟ್ನಲ್ಲಿ ಎರಡೇ ಕಲರ್ನಲ್ಲಿ ಬರ್ತಾ ಇತ್ತು. ಕೆಲವೇ ಪುಟಗಳು ಮಾತ್ರ ಕಲರ್ನಲ್ಲಿ ಬರ್ತಾ ಇತ್ತು. ಉಳಿದೆಲ್ಲ ಕೆಲವು ಪುಟಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪುಟಗಳೇ ಕೂಡ ಆಗ್ತಾ ಇದ್ವು. ಆದರೆ ಇವತ್ತು ಅದರ ಸ್ವರೂಪಗಳು ಬದಲಾಗಿದೆ, ಪೈಪೋಟಿ ಹೆಚ್ಚಾಗಿದೆ, ತಂತ್ರಜ್ಞಾನಗಳ ಬೆಳವಣಿಗೆಯಾಗಿದೆ. ಸೊ ಎಲ್ಲದರ ಕಾರಣಗಳಿಂದಾಗಿ ನಾವು ನಮ್ಮ ನ್ಯೂಸ್ ಪೇಪರ್ಗಳಲ್ಲಿಯೂ ಕೂಡ ನಾವು ಪ್ರತಿದಿನ ನಮ್ಗೆ ಬರ್ತಕ್ಕಂತಹ ನ್ಯೂಸ್ ಪೇಪರ್ಸ್ ಇರ್ಬೋದು, ಮ್ಯಾಗ್ಝೀನ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಅಥವಾ ಸ್ಪೆಷಲ್ ಇಶ್ಯೂಸ್ ಪಬ್ಲಿಕೇಶನ್ಸ್ಗಳಿರಬಹುದು, ಅಂದರೆ ವಿಶೇಷ ಪ್ರಕಟಣೆಗಳನ್ನು ಮಾಡ್ತಕ್ಕಂತಹದ್ದು. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಅಷ್ಟೇ 2 ದಿನಗಳ ಹಿಂದೆ ಅಷ್ಟೇ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಹುಟ್ಟುಹಬ್ಬ ಇತ್ತು, 73ನೇ ವರ್ಷದ ಹುಟ್ಟಿದಬ್ಬ ಇತ್ತು. ಸೊ ಹಾಗಾಗಿ ಆ ಒಂದು ಕಾರಣಕ್ಕಾಗಿ ವಿಶೇಷ ಪುರವಣಿಗಳನ್ನು ಕೂಡ ಪತ್ರಿಕೆಗಳು ತಗೊಟ್ಕೊಂಡು ಬಂದಿದ್ದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಬೇರೆ ಬೇರೆ ವಿಶೇಷವಾಗಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡೋ ಒಂದು ನಿಟ್ಟಿನಲ್ಲಿ ಬೇರೆಯವರೆಲ್ಲರೂ ಕೂಡ ಬೇರೆ ಬೇರೆ ಸಂಸ್ಥೆಗಳು ರಿಲೇಟೆಡ್ ಧರ್ಮಸ್ಥಳ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಸ್ಥೆಗಳು ಏನಿದ್ದಾವೆ, ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂತಹ ರಿಲಿಜಿಯಸ್ ಪರ್ಸನ್ಸ್ಗಳೇನಿರ್ಬೋದು, ಅಥವಾ ಅಪಾರ್ಟ್ ಫ್ರಮ್ ದಟ್ ಅವರಿಗೆ ಸ್ವಲ್ಪ ಅವರ ಬಗ್ಗೆ ವಿಶೇಷ ಗೌರವವನ್ನು ಹೊಂದಿರತಕ್ಕಂತಹ ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಖಾಸಗಿ ಕಂಪನಿಗಳಿರ್ಬೋದು, ಅವ್ರುಗಳೆಲ್ಲರೂ ಕೂಡ ಸೇರಿಕೊಂಡು ಒಂದಷ್ಟು ಸ್ಪಾನ್ಸರ್ಶಿಪ್ಪನ್ನು ಕೂಡ ಮಾಡಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ವಿಶೇಷ ಪ್ರಕಟಣೆಗಳನ್ನು ಕೂಡ ಪತ್ರಿಕೆಗಳಲ್ಲಿ ಕೂಡ ಬಿಡುಗಡೆ ಮಾಡಿರೋದನ್ನು ಕೂಡ ನಾವು ನೋಡಬಹುದು. ಸೊ ಹೀಗೆ ಇಂತಹ ವಿಶೇಷ ಸಂದರ್ಭಗಳಲ್ಲಿಯೂ ಕೂಡ ನಾವು ಕೆಲವೊಂದಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ನಾವು ಆ ಒಂದು ಸಪ್ಲಿಮೆಂಟ್ಗಳಲ್ಲಿ ವಿಶೇಷ ಪ್ರಕಟಣೆಗಳಲ್ಲಿ ನಾವು ಏನು ಮಾಡ್ತೇವೆ, ಆ ಪ್ರಕಟಣೆಗಳಲ್ಲೂ ಕೂಡ ಹೆಚ್ಚಾಗಿ ನಾವು ಜಾಹೀರಾತುಗಳನ್ನೇ ಹೆಚ್ಚಾಗಿ ಬರೋದನ್ನು ಕೂಡ ನಾವು ಪಬ್ಲಿಷ್ ಆಗೋದನ್ನು ಕೂಡ ಪ್ರಕಟಣೆ ಆಗೋದನ್ನು ಕೂಡ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರಿಂಟ್ ಮೀಡಿಯಾದಲ್ಲಿ ಅಪಾರ್ಟ್ ಫ್ರಮ್ ಸ್ಪೆಷಲ್ ಇಶ್ಯೂಸ್ ಅಷ್ಟೇ ಅಲ್ಲದೆ ಪ್ರತಿದಿನ ಬರ್ತಕ್ಕಂತಹ ಪ್ರತಿದಿನವೂ ಕೂಡ ಪ್ರಕಟಣೆ ಆಗುವಂತಹ ಪತ್ರಿಕೆಗಳು ಏನಿದ್ದಾವೆ, ಮತ್ತು ವಾರಕ್ಕೊಮ್ಮೆನೋ ಅಥವಾ ವಾರಕ್ಕೆ 2 ಬಾರಿನೋ ಅಥವಾ ವೀಕ್ಲಿ, ಫೋರ್ಟ್ನೈಟ್ಲಿ 15 ದಿನಕ್ಕೊಮ್ಮೆ ಪಾಕ್ಷಿಕಕ್ಕೆ, ಅಥವಾ 1 ತಿಂಗಳಿಗೆ ಒಮ್ಮೆ ಬರ್ತಕ್ಕಂತಹ ಮ್ಯಾಗ್ಝೀನ್ಸ್ ನಿಯತಕಾಲಿಕಗಳು ಏನಿದ್ದಾವೆ ಅವುಗಳಲ್ಲಿಯೂ ಕೂಡ ನಾವು ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಪುಸ್ತಕಗಳಲ್ಲಿಯೂ ಕೂಡ ಬುಕ್ಸ್ಗಳು ಏನು ಲಿಟ್ರೇಚರ್ ಬುಕ್ಸ್ ಇರಬಹುದು, ಅಥವಾ ಬೇರೆ ರೀತಿಯಾಗಿರ್ತಕ್ಕಂತಹ ಪುಸ್ತಕಗಳು ಬರಬಹುದು. ಸೊ ಆ ಥರದ ಪುಸ್ತಕಗಳಲ್ಲಿ ಮಕ್ಕಳಿಗೆ ಕಥೆಗಳಿರಬಹುದು, ಅಥವಾ ಬೇರೆ ಬೇರೆ ಸಾಕಷ್ಟು ಪುಸ್ತಕಗಳು ವೆರೈಟಿ ನಮಗೆ ಗೊತ್ತಿದೆ. ಫಿಕ್ಷನ್ ಇರ್ಬೋದು, ನಾನ್ ಫಿಕ್ಷನ್ ಇರ್ಬೋದು, ನಾವೆಲ್ಸ್ ಇರ್ಬೋದು, ಸಮ್ ಇನ್ಫಾರ್ಮೇಷನ್ ಬುಕ್ಸ್ ಇರ್ಬೋದು, ಅಥವಾ ನಿಮ್ಮ ಎಜುಕೇಷನ್ ಓರಿಯೆಂಟೆಡ್ ಟೆಕ್ಸ್ಟ್ ಬುಕ್ಸ್ಗಳು ಕೂಡ ಇರ್ಬೋದು. ಸೊ ಹೀಗೆ ಈ ಥರದ ಪ್ರಿಂಟ್ ಪಬ್ಲಿಕೇಶನ್ಸ್ಗಳಲ್ಲಿಯೂ ಕೂಡ ನಾವು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ರೇಡಿಯೋ, ಟೆಲಿವಿಷನ್ ಅಷ್ಟೇ ಅಲ್ಲ, ಈವನ್ ಪ್ರಿಂಟ್ ಮೀಡಿಯಾ ಅಥವಾ ಮುದ್ರಣ ಮಾಧ್ಯಮವನ್ನೂ ಕೂಡ ನಾವು ಸಮೂಹ ಸಂವಹನದ ಮಾಧ್ಯಮ ಅಂತ ಹೇಳಿ ಕೂಡ ಗುರುತಿಸ್ತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿಯೂ ಕೂಡ, ಮುದ್ರಣ ಮಾಧ್ಯಮಗಳಲ್ಲಿಯೂ ಕೂಡ ನಾವು ಸಾಕಷ್ಟು ಜಾಹೀರಾತುಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಯೂ ಕೂಡ ಸಾಕಷ್ಟು ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ನಲ್ಲಿ ಕೂಡ ಫುಲ್ ಅಡ್ವರ್ಟೈಸ್ಮೆಂಟ್ ಬರ್ತಕ್ಕಂಥದ್ದು, ಮತ್ತು ಲಾಸ್ಟ್ ಪೇಜ್ನಲ್ಲಿ ಕೂಡ ಇಡೀ ಪುಟ ಪೂರ್ತಿ ಜಾಹೀರಾತುಗಳು ಬರ್ತಕ್ಕಂಥದ್ದನ್ನು ಕೂಡ ನಾವು
ನಾವು ನೋಡ್ತೇವೆ. ಸೊ ಆ ಥರದ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಜಾಕೆಟ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಕೂಡ ಕರಿತೇವೆ. ಅದಲ್ಲದೆ ಮೊದಲನೇ ಪುಟ ಮತ್ತು ಎರಡನೇ ಪುಟ ಅಲ್ಲೂ ಕೂಡ ಇಡೀ ಸುದ್ದಿಗಳು ಬದಲಾಗಿ ಹೆಚ್ಚಾಗಿ ಅಡ್ವರ್ಟೈಸ್ಮೆಂಟ್ಸ್ಗಳೇ ಬರ್ತಕ್ಕಂಥದ್ದು. ಎಸ್ಪೆಷಲಿ ಈಗ ದೀಪಾವಳಿ ಇರ್ಬೋದು, ನೆಕ್ಸ್ಟ್ ಇನ್ ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ, ಹೆಚ್ಚಿನ ಸಂದರ್ಭಗಳಲ್ಲಿ ಈ ಥರದ ಅಕೇಶನ್ಸ್ಗಳು ಬಂದಾಗ ಸಾಮಾನ್ಯವಾಗಿ ನಾವು ಈ ರೀತಿ ಪುಟಪೂರ್ತಿ ಜಾಹೀರಾತುಗಳನ್ನು ಕೂಡ ನಾವು ನೋಡ್ತಕ್ಕಂಥದ್ದು. ಸೊ ಹೀಗೆ ಪ್ರಿಂಟ್ ಮೀಡಿಯಾಗಳಲ್ಲಿಯೂ ಕೂಡ ನಾವು ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಆಪರ್ಚುನಿಟಿಗಳನ್ನು, ಅಂದರೆ ಜಾಹೀರಾತುಗಳನ್ನು ಪಬ್ಲಿಷ್ ಮಾಡಲಿಕ್ಕೆ, ಅಂದರೆ ಪ್ರಕಟಣೆಯನ್ನು ಮಾಡಲಿಕ್ಕೆ ಒಂದಷ್ಟು ಅವಕಾಶಗಳನ್ನು ಕೂಡ ನಾವಿಲ್ಲಿ ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. So magazines, especially those that target specific niche or specialized interest areas, are more tightly targeted compared to broadcast media. ನಮಗೆ ಮ್ಯಾಗಝೈನ್ಸ್ಗಳು ನಿಮಗೆ ಗೊತ್ತಿದೆ, ನಿಯತಕಾಲಿಕಗಳು ಅಂತ ಹೇಳಿ ಕೂಡ ಕರಿತೀವಿ, ಅಥವಾ ಪಿರಿಯಾಡಿಕಲ್ಸ್ ಅಂತ ಹೇಳಿ ಕೂಡ ಅದನ್ನು ಕರಿತೇವೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅವರುಗಳು ಪಬ್ಲಿಕೇಶನ್ಸನ್ನು, ಅಂದರೆ ಪ್ರಿಂಟನ್ನು, ಪ್ರಕಟಣೆಯನ್ನು ಕೂಡ ಮಾಡ್ತಕ್ಕಂತಹದ್ದು. ಇದು ಪತ್ರಿಕೆಗಳ ಹಾಗೆ ಪ್ರತಿದಿನವೂ ಕೂಡ ಇಲ್ಲಿ ಪ್ರಕಟಣೆ ಆಗೋದಿಲ್ಲ. ಅದರ ಬದಲಾಗಿ ಒಂದು ನಿರ್ದಿಷ್ಟ ಅವಧಿಯನ್ನು, ಈಗ ಫಾರ್ ಎಕ್ಸಾಂಪಲ್ ವೀಕ್ಲಿ ಇರ್ಬೋದು ಅಥವಾ ಬೈ ವೀಕ್ಲಿ ಇರ್ಬೋದು, ವಾರಕ್ಕೆ 2 ಪತ್ರಿಕೆಗಳು ಬರಬಹುದು, ವಾರಕ್ಕೊಮ್ಮೆ ಪತ್ರಿಕೆ ಬರ್ಬೋದು, 15 ದಿನಕ್ಕೊಮ್ಮೆ ಬರ್ಬೋದು, ಅಂದರೆ ಪಾಕ್ಷಿಕ ಅಂತ ಹೇಳಿ ಕರಿತೇವೆ, 15 ದಿನಕ್ಕೆ ಫೋರ್ಟ್ನೈಟ್ಲಿ ಅಂತ ಹೇಳಿ ಕೂಡ ಕರಿತೇವೆ. ಅಥವಾ ಮಂತ್ಲಿ ಮ್ಯಾಗಝೈನ್ ಆಗಿರಬಹುದು, ಅಂದರೆ ತಿಂಗಳಿಗೆ ಒಮ್ಮೆ ಬರ್ತಕ್ಕಂತಹ ಒಂದು ನಿಯತಕಾಲಿಕೆಗಳು ಕೂಡ ಆಗಿರ್ಬೋದು, ಅಥವಾ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಇರ್ಬೋದು, 3 ತಿಂಗಳಿಗೆ ಒಮ್ಮೆ ಬರ್ಬೋದು, 6 ತಿಂಗಳಿಗೆ ಒಮ್ಮೆ ಬರ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪಿರಿಯಾಡಿಸಿಟಿಯನ್ನು ಇಟ್ಕೊಂಡು ಪತ್ರಿಕೆಗಳು, ಅಂದರೆ ಮ್ಯಾಗಝೈನ್ಸ್ಗಳು, ನಿಯತಕಾಲಿಕಗಳೆಲ್ಲವೂ ಕೂಡ ಪ್ರಕಟ ಆಗುತ್ತೆ. ಸೊ ಅಲ್ಲಿ ಕೂಡ ನಾವು, ನನ್ನ ಮ್ಯಾಗಝೈನ್ಸ್ಗಳ ಬಗ್ಗೆ ಈಗಾಗಲೇ ಹೇಳಿದ್ದೇನೆ, ಮ್ಯಾಗಝೈನ್ಸ್ಗಳಲ್ಲಿ ನಾವು 2 ರೀತಿಯಾಗಿರ್ತಕ್ಕಂತಹ ಮ್ಯಾಗಝೈನ್ಸ್ಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳು, ಮತ್ತೊಂದು ಸಾಮಾನ್ಯ ಆಸಕ್ತಿಯ ನಿಯತಕಾಲಿಕೆಗಳು. ಸೊ ಈ ಸಾಮಾನ್ಯ ಆಸಕ್ತಿಯ ನಿಯತಕಾಲಿಕೆಗಳು ಮತ್ತು ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳು ಎರಡರಲ್ಲಿಯೂ ಕೂಡ ನಾವು ಜಾಹೀರಾತುಗಳನ್ನು ನೋಡ್ತೇವೆ. ಸೊ ನಾವು ಅಗೇನ್ ಸ್ವಲ್ಪ ಸ್ಪೆಸಿಫಿಕ್ ಇದಕ್ಕೆ ಹೋಗಬೇಕು ಅನ್ನೋದಾದರೆ, ನಿರ್ದಿಷ್ಟವಾಗಿ ಒಂದು ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಅಡ್ವರ್ಟೈಸ್ಮೆಂಟ್ಸ್ಗಳ ಬಗ್ಗೆ, ಅಥವಾ ನಮ್ಮ ನಿರ್ದಿಷ್ಟ ಗ್ರಾಹಕರನ್ನು ನಾವು ಮುಟ್ಟಬೇಕು, ನಮ್ಮ ಟಾರ್ಗೆಟ್ ಆಡಿಯನ್ಸನ್ನು, ಇಂತಹದ್ದೇ ಆಡಿಯನ್ಸ್ಗಳನ್ನ ನಾವು ಮುಟ್ಟಬೇಕು ಅಂತ ಹೇಳಿ ನಾವು ನಿರ್ದಿಷ್ಟವಾಗಿ ಹೋಗ್ತೀವಿ ಅನ್ನೋದಾದರೆ, ಆ ಅವಕಾಶವೂ ಕೂಡ ಈ ಒಂದು ಮ್ಯಾಗಝೈನ್ಸ್ಗಳಲ್ಲಿ, ನಿಯತಕಾಲಿಕೆಗಳಲ್ಲಿ ಕೂಡ ನಮಗೆ ಇದ್ದಾವೆ. ಯಾಕೆ ಅಂತ ಅಂದರೆ, ಇಲ್ಲಿ ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳು ಕೂಡ ನಮಗೆ ಲಭ್ಯ ಇದ್ದಾವೆ. ಸೊ ಆ ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಲೈಕ್ ನಿಮಗೆ ಆಟೋಮೊಬೈಲ್ಸ್ ಇಂಟ್ರೆಸ್ಟ್ ಇದೆ ಅಂತ ಅನ್ನೋದಾದರೆ ಆಟೋಮೊಬೈಲ್ಗೆ ಸಂಬಂಧಪಟ್ಟ ಹಾಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ. ಇನ್ನು ನಿಮ್ಮ ಗ್ಯಾಜೆಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಬೇಕು, ವಿಷಯಗಳನ್ನು ಓದ್ಕೊಳ್ಬೇಕು ಅಂತ ಅನ್ನೋದಾದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಇದೆ, ಗ್ಯಾಜೆಟ್ಗಳ ಬಗ್ಗೆ ಕೂಡ ಇದ್ದಾವೆ, ಆಯಿತಾ. ವಿಮೆನ್ ಓರಿಯೆಂಟೆಡ್ ಮ್ಯಾಗಝೈನ್ಸ್ಗಳಿದ್ದಾವೆ, ಆಯಿತಾ. ಮೆನ್ ಓರಿಯೆಂಟೆಡ್ ಮ್ಯಾಗಝೈನ್ಸ್ ಇದ್ದಾವೆ, ಫ್ಯಾಷನ್ ಡಿಸೈನಿಗೆ ಸಂಬಂಧಪಟ್ಟಂತಹ ಮ್ಯಾಗಝೈನ್ಸ್ಗಳು ಇದ್ದಾವೆ, ಆಯಿತಾ. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ನಿರ್ದಿಷ್ಟ ಗ್ರಾಹಕರನ್ನ ನಾವು ತಲುಪೋದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂತಹ ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳನ್ನು ಕೂಡ ನಾವಿಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳ ಮೂಲಕ ನಾವು ನಿರ್ದಿಷ್ಟವಾಗಿರ್ತಕ್ಕಂತಹ ನಮ್ಮ ಗ್ರಾಹಕರನ್ನು ನಾವು ತಲುಪೋದು ತುಂಬ ಸುಲಭ ಆಗುತ್ತೆ. ಸೊ ಇಲ್ಲಿ ಟೆಲಿವಿಷನ್ಗೆ ಬಂದಾಗ ಮತ್ತು ರೇಡಿಯೋಗೆ ಬಂದಾಗ ಏನಾಗುತ್ತೆ, ಅಥವಾ ನ್ಯೂಸ್ ಪೇಪರ್ಸ್ಗಳಿಗೆ ಬಂದಾಗ ಎಲ್ಲ ರೀತಿಯ ಆಡಿಯನ್ಸ್ಗಳು ಇರ್ತಾರೆ, ಜನರಲ್ ಆಡಿಯನ್ಸ್ಗಳೆಲ್ಲರೂ ಕೂಡ ಇರ್ತಾರೆ. ನಾವು ಕೆಲವು ಸಂದರ್ಭಗಳಲ್ಲಿ ನಮ್ಮ ಟಾರ್ಗೆಟ್ ಆಡಿಯನ್ಸ್ಗಳನ್ನು ನಾವು ಅಲ್ಲಿ ಸರಿಯಾಗಿ ಮುಟ್ಟದೇ ಇರುವಂತಹ ಸಾಧ್ಯತೆಗಳು ಕೂಡ ಕೆಲವೊಮ್ಮೆ ಇರುತ್ತೆ. ಸೊ ಆದರೆ ಇಲ್ಲಿ ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳಲ್ಲಿ ಹಾಗಾಗೋದಿಲ್ಲ. ನಮಗೆ ಟಾರ್ಗೆಟ್ ಆಡಿಯನ್ಸ್ ಇದ್ದಾರೆ, ಈಗ ನಂಗೆ ಆಟೋಮೊಬೈಲ್ ಇಂಡಸ್ಟ್ರಿ ಬಗ್ಗೆ ಒಂದು ಮ್ಯಾಗಝೈನ್ಸ್ ಬರ್ತಾ ಇದೆ ಅಂತಂದಾಗ, ನಾನಿಲ್ಲಿ ಆಟೋಮೊಬೈಲ್ಸ್ಗೆ ಸಂಬಂಧಪಟ್ಟಂತಹ ನನ್ನ ಆಡಿಯನ್ಸನ್ನು ನಾನು ರೀಚ್ ಮಾಡಬೇಕು ಅಂತ ಇದ್ದರೆ, ಸೊ ನಾನು ಆಟೋಮೊಬೈಲಿಗೆ ಸಂಬಂಧಪಟ್ಟಂತಹ ಅಡ್ವರ್ಟೈಸ್ಮೆಂಟ್ಸ್ಗಳನ್ನೆಲ್ಲವನ್ನೂ ಕೂಡ ಆ ಒಂದು ಮ್ಯಾಗಝೈನ್ಸಲ್ಲಿ ಕೊಡೋದೇ ಆದರೆ ಖಂಡಿತವಾಗ್ಲೂ ಕೂಡ ನನ್ನ ಆ ಟಾರ್ಗೆಟ್ ಆಡಿಯನ್ಸ್ ಏನಿದ್ದಾರೆ ಅವ್ರನ್ನ ನಾನು ತುಂಬ ಸುಲಭವಾಗಿ ಅವ್ರನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಮಾಧ್ಯಮಗಳಿಗೆ ಹೋಲಿಕೆ ಮಾಡಿದರೆ, ನಾನು ಈಗಾಗಲೇ ಹೇಳಿದ ಹಾಗೆ ರೇಡಿಯೋ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಅವ್ರಗಳಿಗೆ ನಾವು ಹೋಲಿಕೆ ಮಾಡಿದರೆ ಈ ಒಂದು ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳಲ್ಲಿ ನಾವು ನೇರವಾಗಿ ನಮ್ಮ ನಿರ್ದಿಷ್ಟ ಗ್ರಾಹಕರನ್ನು ನಾವು ತಲುಪೋದಕ್ಕೆ ಕೂಡ ಸುಲಭ ಆಗುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ವಿಶೇಷ ಆಸಕ್ತಿಯ ಅಂದರೆ ಸ್ಪೆಷಲ್ ಇಂಟ್ರೆಸ್ಟ್ ಮ್ಯಾಗಝೈನ್ ಅಥವಾ ಸ್ಪೆಷಲೈಸ್ಡ್ ಇಂಟ್ರೆಸ್ಟ್ ಏರಿಯಾಗಳು ಏನಿದ್ದಾವೆ
ಅಂತಹ ಒಂದು ಮ್ಯಾಗಝೀನ್ಸ್ಗಳಲ್ಲಿ ಕೂಡ ನಾವು ಅಂದರೆ ನಿಯತಕಾಲಿಕೆಗಳಲ್ಲಿ ಕೂಡ ನಮ್ಮ ಜಾಹೀರಾತುಗಳನ್ನು ಕೊಡೋದ್ರ ಮೂಲಕ ನಾವು ನಿಮ್ಮ ನಿರ್ದಿಷ್ಟ ಗ್ರಾಹಕರನ್ನು ನೇರವಾಗಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. Then additionally, magazines offer the option of following marketers to present their message using highly quality image. Example, full color. ಸೊ ನಮಗೆ ಅದ್ರ ಜೊತೆಗೆ ಈ ಮ್ಯಾಗಝೀನ್ಸ್ಗಳಲ್ಲಿ ಮತ್ತೊಂದು ಅವಕಾಶಗಳು ನಮಗೆ ಇರುತ್ತೆ, ಅಂದರೆ ಮಾರ್ಕೆಟರ್ಸ್ಗಳಿಗೆ ಅವಕಾಶ, ಅಂದರೆ ಯಾರು ಕ್ಲೈಂಟ್ ಇದ್ದಾರೆ, ಮಾರುಕಟ್ಟೆದಾರರು ಏನಿದ್ದಾರೆ, ಅಂದರೆ ಪ್ರೊಡಕ್ಷನ್ ಉತ್ಪನ್ನದಾರರು ಏನಿದ್ದಾರೆ, ಅವ್ರುಗಳಿಗೆ ಮತ್ತೊಂದು ಒಂದು ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಏನಂತಂದರೆ ಟು ಪ್ರೆಸೆಂಟ್ ದರ್ ಮೆಸೇಜ್ ಯೂಸಿಂಗ್ ಹೈ ಕ್ವಾಲಿಟಿ ಇಮೇಜರಿ. ಸೊ ನಾವು ಹೈ ಕ್ವಾಲಿಟಿ ಇಮೇಜನ್ನು ಕೂಡ ಬಳಸೋದಕ್ಕೆ ಅವಕಾಶ ಇರುತ್ತೆ. ಯಾಕಂತಂದರೆ ಈ ಸ್ಪೆಷಲೈಸ್ಡ್ ಇಂಟ್ರೆಸ್ಟ್ ಮ್ಯಾಗಝೀನ್ಸ್ಗಳೇನಿದೆ ಅಥವಾ ವಿಶೇಷ ಆಸಕ್ತಿಯ ನಿಯತಕಾಲಿಕೆಗಳು ಏನಿದ್ದಾವೆ ಅವುಗಳಲ್ಲಿ ಸಾಮಾನ್ಯವಾಗಿ ಹೈ ಕ್ವಾಲಿಟಿ ಪೇಪರ್ಗಳನ್ನು ಬಳಸ್ತಾರೆ. ನಾವು ಹೇಗೆ ನಮ್ಮ ಒಂದು ಫೋಟೋ ಪ್ರಿಂಟ್ ಹಾಕ್ಸಿದ್ರೆ ಯಾವ ಕ್ವಾಲಿಟಿ ಪೇಪರ್ ಇರುತ್ತೆ ಆ ಕ್ವಾಲಿಟಿ ಪೇಪರ್ಗಳನ್ನು ಸಾಮಾನ್ಯವಾಗಿ ಈ ಒಂದು ಮ್ಯಾಗಝೀನ್ಸ್ಗಳಲ್ಲಿ ಬಳಸ್ತಾರೆ. ಯಾಕೆ ಅಂತಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲವೂ ಕೂಡ ಇದು ಸರ್ಕ್ಯುಲೇಷನನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಈ ಒಂದು ಮ್ಯಾಗಝೀನ್ಸ್ಗಳಲ್ಲಿ ನಮಗೆ ಈ ಕಲ್ಲರ್ನಲ್ಲಿ ಕೂಡ ಕೊಡ್ತಕ್ಕಂತಹದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಕೊಡೋದಿಲ್ಲ. ಅದೇ ನಾವು ಸ್ವಲ್ಪ ನ್ಯೂಸ್ ಪೇಪರ್ಗಳಿಗೆ ಬಂದಾಗ ಅದ್ರ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಅದು ಗ್ಲಾಸಿ ಫಿನಿಶಿಂಗ್ ಏನು ಇರೋದಿಲ್ಲ. ಆ ಒಂದು ಶೀಟ್ನಲ್ಲಿ ಅಥವಾ ಒಂದು ಆ ಪೇಪರ್ನಲ್ಲಿ ಗ್ಲಾಸಿ ಫಿನಿಶಿಂಗ್ ಇರೋದಿಲ್ಲ. ಆದರೆ ಇಲ್ಲಿ ಬಂದಾಗ ಅಂದರೆ ಈ ಮ್ಯಾಗಝೀನ್ಸ್ಗಳಿಗೆ ಬಂದಾಗ ಎಸ್ಪೆಷಲಿ ಸ್ಪೆಷಲೈಸ್ಡ್ ಮ್ಯಾಗಝೀನ್ಸ್ಗಳಿಗೆ ಬಂದಾಗ ಅಲ್ಲಿ ಗ್ಲಾಸಿ ಶೀಟ್ಸನ್ನು ಅವರು ಉಪಯೋಗಿಸ್ತಾರೆ. ಸೊ ಹಾಗಾಗಿ ಅದು ಹೈ ರೆಸಲ್ಯೂಷನ್ ಕ್ವಾಲಿಟಿಯನ್ನು ಬಳಸೋದ್ರಿಂದ ನಮಗೆ ಇವನ್ ಇಮೇಜ್ಗಳು ಕೂಡ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಅಲ್ಲಿ ಗ್ರಾಫಿಕ್ಸ್ಗಳನ್ನು ಬಳಕೆ ಮಾಡ್ಕೊಳ್ಬಹುದು, ಆಯಿತಾ. ಸೊ ಅವುಗಳ ಒಂದು ಬಳಕೆಯನ್ನು ಮಾಡೋದ್ರ ಮೂಲಕ ಮತ್ತಷ್ಟು ನಾವು ಇನ್ನಷ್ಟು ಎಫೆಕ್ಟಿವ್ ಆಗಿ ನಮ್ಮ ಆಡಿಯನ್ಸನ್ನು, ನಮ್ಮ ಟಾರ್ಗೆಟ್ ಆಡಿಯನ್ಸನ್ನು ನಾವು ರೀಚ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. The advertisers the ability to integrate interactive tactile experiences through the use of scratch sheet paper impregnated with sense. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಈ ಅಡ್ವರ್ಟೈಸ್ಮೆಂಟ್ಸ್ ಅಬಿಲಿಟಿ ಟು ಇಂಟರಾಕ್ಟಿವಿಟಿ ಅಂದರೆ ನಾವು ಒಂದಷ್ಟು ಅಂತರಕ್ರಿಯಾತ್ಮಕತೆ ಕೂಡ ಅಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಡ್ತಕ್ಕಂಥದ್ದು. ಇವತ್ತಿನ ದಿನಗಳಲ್ಲಿ ಏನಾಗ್ತದೆ ಅಂದರೆ ಈ ಅಡ್ವರ್ಟೈಸ್ಮೆಂಟ್ಸ್ಗಳಿರಬಹುದು ಅಥವಾ ಪುಟಗಳಲ್ಲಿ ಕೂಡ ನಿಮ್ಮ ನ್ಯೂಸ್ ಪೇಪರ್ಸ್ಗಳಲ್ಲಿ ಕೂಡ ನೀವು ನೋಡ್ಬೋದು, ಅಲ್ಲಿ ಬಾರ್ ಕೋಡಿಂಗ್ಗಳನ್ನು ಹಾಕಿರ್ತಾರೆ. ಒಂದು ಸಣ್ಣ ಬಾಕ್ಸ್ನಲ್ಲಿ ಬಾರ್ ಕೋಡಿಂಗ್ ಹಾಕಿರ್ತಾರೆ. ಆ ಬಾರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ನಿಮಗೆ ಅದು ಆ ಒಂದು ವೆಬ್ ಪುಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ, ಅಪ್ಲಿಕೇಶನ್ಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಇವತ್ತು ಟೆಕ್ನಾಲಜಿಯಲ್ಲಿ ಕೂಡ ಬದಲಾವಣೆ ಹೊಂದಿದೆ. ಸೊ ಒಂದು ರೀತಿಯ ಅಂತರ ಕ್ರಿಯಾತ್ಮಕತೆಗೆ ನಿಮಗೆ ಅವಕಾಶವನ್ನು ಕೂಡ ಮಾಡಿಕೊಡ್ತಕ್ಕಂಥದ್ದು. ಅಂದರೆ ಈ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ನೀವು ನೋಡಿಬಿಟ್ಟು ಕೇವಲ ನೀವು ಮ್ಯಾಗಝೀನ್ಸ್ಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಸ್ಗಳಲ್ಲಿ ನೋಡಿಬಿಟ್ಟು ಅದನ್ನು ಮುಂದೆ ಅಂದರೆ ಅಲ್ಲೇ ಸ್ಟಾಪ್ ಆಗಬೇಕಂತ ಇಲ್ಲ. ಅದಕ್ಕೆ ನಿಮಗೆ ಹೆಚ್ಚು ಮಾಹಿತಿ ಬೇಕು ಅಂತ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಇನ್ನಷ್ಟು ಆಸಕ್ತಿ ಇದೆ ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಆ ಬಾರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿದ್ದೇ ಆದರೆ ನಿಮಗೆ ಅದರ ಅಫಿಷಿಯಲ್ ವೆಬ್ಸೈಟ್ಸ್, ಒಂದು ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ಸ್ ಏನಿದೆ ಆ ಅಫಿಷಿಯಲ್ ವೆಬ್ಸೈಟ್ಸ್ಗೆ ಅಥವಾ ಒಂದು ಯಾವುದಾದ್ರೂ ಅವ್ರದ್ದೇ ಒಂದು ಅಪ್ಲಿಕೇಶನ್ಸನ್ನು ಅವರು ಡೆವಲಪ್ ಮಾಡಿರ್ತಾರೆ ಅನ್ನೋದಾದರೆ ಆ ಅಪ್ಲಿಕೇಶನ್ಸ್ಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಹೆಚ್ಚು ಇನ್ಫಾರ್ಮೇಷನ್ಸನ್ನು ತೊಗೊಳ್ಬೋದು, ಕಾಂಟ್ಯಾಕ್ಟ್ ಪರ್ಸನ್ಸನ್ನು ನೀವು ಇದು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಅಡ್ರೆಸ್ಗಳು ಬೇಕಂದರೆ ನಿಮ್ಗೆ ಅಡ್ರೆಸ್ ಸಿಗುತ್ತೆ, ಅಥವಾ ನೀವೇನೋ ಎನ್ಕ್ವೈರೀಸ್ಗಳು ಮಾಡಬೇಕು, ಇಮೇಲ್ ಸೆಂಡ್ ಮಾಡಬೇಕು ಅಥವಾ ಫೀಡ್ಬ್ಯಾಕನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಆ ರೀತಿಯ ಒಂದು ಅಂತರಕ್ರಿಯಾತ್ಮಕತೆಗೆ ಅವಕಾಶವನ್ನು ಕೂಡ ಈ ಮ್ಯಾಗಝೀನ್ಸ್ಗಳು ಇವತ್ತು ಮಾಡಿಕೊಡ್ತಾ ಇದೆ. ದೆನ್ ಟ್ಯಾಕ್ಟೈಲ್ ಎಕ್ಸ್ಪೀರಿಯನ್ಸ್ ಥ್ರೂ ದ ಯೂಸ್ ಆಫ್ ಸ್ಕ್ರ್ಯಾಚ್ ಇಚ್ ಪೇಪರ್ಸ್ ಇಂಪ್ರೆಗ್ನೆಂಟ್ ವಿತ್ ದ ಸೆನ್ಸ್. ಕೆಲವೊಂದು ಸಂದರ್ಭಗಳಲ್ಲಿ ಫಾರ್ ಎಕ್ಸಾಂಪಲ್ ಪರ್ಫ್ಯೂಮ್. ಸೊ ಪರ್ಫ್ಯೂಮ್ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನಾವು ಕೊಡೋದ್ರಿಂದ ಅಲ್ಲಿ ಆ ಥರದ ಒಂದು ಆ ಪೇಪರ್ನಲ್ಲಿ ಕೂಡ ಆ ಫ್ರಾಗ್ನೆನ್ಸ್ ಬರೋ ಹಾಗೆ ಕೂಡ ನಾವು ನೋಡ್ಕೊಳ್ಬೋದು. ಸೊ ಅಷ್ಟರ ಮಟ್ಟಿಗಿನ ಇವತ್ತು ತಂತ್ರಜ್ಞಾನಗಳಲ್ಲೂ ಕೂಡ ಇವತ್ತು ಬದಲಾವಣೆಯನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ನೀವು ಪೇಪರನ್ನು ಸ್ಕ್ರ್ಯಾಚ್ ಮಾಡಿದರೆ ಆ ಥರದ ಒಂದು ಟೆಕ್ನಾಲಜಿ ಕೂಡ ಇದೆ. ಪೇಪರನ್ನು ಸ್ಕ್ರ್ಯಾಚ್ ಮಾಡಿದರೆ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ. ಲೈಕ್ ಹೇಗೆ ಅಂತಂದರೆ ಯಾವುದೋ ಒಂದು ಪರ್ಫ್ಯೂಮ್ ಅಡ್ವರ್ಟೈಸ್ಮೆಂಟ್ ನೀವು ಕೊಡ್ತಾ ಇದ್ದೀರಾ ಅಂತಂದಾಗ ನೀವು ಆ ಪೇಪರನ್ನು ಸುಮ್ಮನೆ ಸ್ಕ್ರ್ಯಾಚ್ ಮಾಡಿದರೆ ಸಾಕು, ಅಲ್ಲಿ ನಿಮಗೆ ಆ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ. ಅಂದರೆ ನೀವು ಆ ಫ್ರಾಗ್ನೆನ್ಸನ್ನು ನೀವು ಐಡೆಂಟಿಫೈ ಮಾಡೋದಕ್ಕೆ ಕೂಡ ನಿಮಗೆ ಅವಕಾಶ ಆಗುತ್ತೆ. ಸೊ ಅಷ್ಟರ ಮಟ್ಟಿಗಿನ ಒಂದು ಅವಕಾಶವನ್ನು ಕೂಡ ನಮಗೆ ಪ್ರಿಂಟ್ ಮೀಡಿಯಾಗಳಲ್ಲಿ ಎಸ್ಪೆಷಲಿ ಮ್ಯಾಗಝೀನ್ಸ್ಗಳಲ್ಲಿ ಕೂಡ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಆದರೆ ಈ ಥರದ ಒಂದು ಅವಕಾಶವನ್ನು ನಮ್ಮ ರೇಡಿಯೋ ಆಗಿರ್ಬೋದು ಅಥವಾ ಟಿ ವಿ ಆಗಿರ್ಬೋದು ನಮಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್ಪೆಷಲಿ ನಾವು ಇದು ಪೇಪರನ್ನು ಸ್ಕ್ರ್ಯಾಚ್ ಮಾಡಿದ್ರೆ ಆ ಪರ್ಫ್ಯೂಮ್ ಸ್ಮೆಲ್ ನಮಗೆ
ಹೇಗೆ ಬರುತ್ತೆ ಆ ಥರದ ಸ್ಮೆಲ್ಲನ್ನು ನಾವು ಮಾಡಲಿಕ್ಕೆ ಅವಕಾಶಗಳು ಕೂಡ ನಮ್ಮ ಟೆಲಿವಿಷನ್ನಲ್ಲಿ ಮತ್ತು ನ್ಯೂಸ್ ಪೇಪರ್ಸ್ಗಳಲ್ಲಿ ಕೂಡ ಟೆಲಿವಿಷನ್ ಮತ್ತು ರೇಡಿಯೋಗಳಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಒಂದು ಮ್ಯಾಗಝೀನ್ಸ್ಗಳಲ್ಲಿ ಕೂಡ ನಾವು ಹೈಲಿ ಕ್ವಾಲಿಟಿ ಪೇಪರ್ಸ್ಗಳನ್ನು, ಹೈ ಕ್ವಾಲಿಟಿ ಇಮೇಜ್ಗಳನ್ನು ಬಳಸ್ತಕ್ಕಂಥದ್ರಿಂದ ಸೊ ಈ ಥರದ ಅವಕಾಶಗಳು ಕೂಡ ನಮಗೆ ಆಗತ್ತೆ. ಸೊ ಪರ್ಫ್ಯೂಮ್ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಅಥವಾ ಏನು ಈ ಥರ ಕಾಸ್ಮೆಟಿಕ್ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ನಾವು ಈ ರೀತಿಯ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದ್ರ ಮೂಲಕನೂ ಕೂಡ ನಮ್ಮ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನಾವು ಕೊಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. The next one is the newspapers. Newspapers have also incorporated ಕಲರ್ ಅಡ್ವರ್ಟೈಸ್ಮೆಂಟ್ಸ್. ನಮಗೆ ಗೊತ್ತಿದೆ ನ್ಯೂಸ್ ಪೇಪರ್ಸನ್ನು ಈಗಾಗಲೇ ಹೇಳಿದ ಹಾಗೆ ನ್ಯೂಸ್ ಪೇಪರ್ಸ್ಗಳಲ್ಲಿ ಮೊದಲು ಸ್ವಲ್ಪ ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗದೇ ಇರೋ ಸಂದರ್ಭಗಳಲ್ಲಿ ಅಥವಾ ಇನ್ನೂ ಸ್ವಲ್ಪ ಕಲರ್ ಪ್ರಾಮಿನೆನ್ಸ್ ಪಡ್ಕೊಳ್ಳದೇ ಇರತಕ್ಕಂತಹ ಸಂದರ್ಭಗಳಲ್ಲಿ ನ್ಯೂಸ್ ಪೇಪರ್ಸ್ಗಳೆಲ್ಲವೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲೆಲ್ಲವೂ ಕೂಡ ಪಬ್ಲಿಕೇಶನ್ಸ್ಗಳು ಆಗ್ತಾ ಇತ್ತು. ಸೊ ಎಸ್ಪೆಷಲಿ 1 ಅಥವಾ 2 ಅದು ಮ್ಯಾಕ್ಸಿಮಮ್ 4 ಪುಟಗಳನ್ನು ಮಾತ್ರ ಕಲರ್ನಲ್ಲಿ ಕೊಡ್ತಾ ಇದ್ರು. ಉಳಿದೆಲ್ಲ ಪುಟಗಳನ್ನೆಲ್ಲವನ್ನೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೂಡ ಕೊಡ್ತಾ ಇದ್ರು. ಆದರೆ ಇವತ್ತು ಏನಾಗಿದೆ ಅಂತಂದರೆ ಟೆಕ್ನಾಲಜಿ ಇಂಪ್ರೂವೈಸೇಷನ್ ಆಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಸೊ ಇವನ್ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಕೂಡ ನಾವು ಡ್ರಾಸ್ಟಿಕ್ ಚೇಂಜಸ್ಗಳು ಆಗಿರೋದನ್ನ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇವತ್ತು ಬಹುತೇಕ ನ್ಯೂಸ್ ಪೇಪರ್ಸ್ಗಳೆಲ್ಲವೂ ಕೂಡ ಕಲರ್ ಪೇಜ್ನಲ್ಲಿ ಕೂಡ ಬರ್ತಾ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಕಲರ್ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೂಡ ನಮ್ಮ ನ್ಯೂಸ್ ಪೇಪರ್ಸ್ಗಳಲ್ಲಿ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ದೋ ದೇರ್ ಮೇನ್ ಅಡ್ವಾಂಟೇಜ್ ರಿಸೆಟ್ ವಿತ್ ದರ್ ಅಬಿಲಿಟಿ ಟು ಟಾರ್ಗೆಟ್ ಲೋಕಲ್ ಮಾರ್ಕೆಟರ್ಸ್. ಸೊ ಈ ಒಂದು ನ್ಯೂಸ್ ಪೇಪರ್ಸ್ಗಳಲ್ಲಿ ಕೂಡ ನಮಗೆ ಗೊತ್ತಿರ್ಬೋದು. ನಾನು ಈಗಾಗಲೇ ಹೇಳ್ದಂಗೆ ನ್ಯೂಸ್ ಪೇಪರ್ ಈಗ ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲ್ ಲೆವೆಲ್ನಲ್ಲಿ ನ್ಯೂಸ್ ಪೇಪರ್ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಆಗಿರ್ಬೋದು. ಸೊ ಆ ಒಂದು ಪತ್ರಿಕೆಗಳಲ್ಲಿ ಬಂದಾಗ ನಮಗೆ ಬೇರೆ ಬೇರೆ ಎಲ್ಲ ಸ್ಟೇಟ್ಗಳಲ್ಲಿ, ಡೆಲ್ಲಿಯಿಂದ ಹಿಡಿದು ಕರ್ನಾಟಕದಿಂದ ಹಿಡಿದು ಬೇರೆ ಎಲ್ಲ ದೇಶದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸ್ಟೇಟ್ಗಳಲ್ಲಿ ಕೂಡ ಅವರು ಬ್ಯೂರೋವನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದ ಮಟ್ಟಕ್ಕೆ ಬಂದಾಗ ಬೆಂಗಳೂರು ಅಲ್ಲಿ ಹೆಡ್ ಆಫೀಸ್ ಆಗುತ್ತೆ. ಸೊ ನಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಇಲ್ಲಿ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಅಥವಾ ಮೈಸೂರು ಇರ್ಬೋದು. ಸೊ ಇಲ್ಲೆಲ್ಲಂಥ ಕಡೆಗಳು ತುಂಬ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲವೂ ಕೂಡ 2 ಟೈರ್ ಮತ್ತು 3 ಟೈರ್ ಸಿಟಿಗಳಲ್ಲೆಲ್ಲವೂ ಕೂಡ ಅವರು ಬ್ಯೂರೋವನ್ನು ಹೊಂದಿದ್ದಾರೆ. ಸೊ ಆ ಬ್ಯೂರೋಗಳಲ್ಲಿ ನಮ್ಮ ಲೋಕಲ್ ಮಾರ್ಕೆಟರ್ಸ್ಗಳೇನಿದ್ದಾರೆ, ಅಂದರೆ ಸ್ಥಳೀಯ ಉತ್ಪನ್ನದಾರರೇನಿದ್ದಾರೆ ಅವ್ರುಗಳನ್ನು ಕೂಡ ನಾವು ಇಲ್ಲಿ ಟಾರ್ಗೆಟ್ ಮಾಡ್ಬೋದು. ಅವ್ರುಗಳಿಂದನೂ ಕೂಡ ನಾವು ಜಾಹೀರಾತುಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳ ಇರುತ್ತೆ. ಸೊ ನಾವು ಬರೀ ನ್ಯಾಷನಲ್ ಲೆವೆಲಲ್ಲಿ ಟಾರ್ಗೆಟ್ ಮಾಡಬೇಕಂತ ಏನೂ ಇಲ್ಲ. ನ್ಯಾಷನಲ್ ಲೆವೆಲ್ ಅಷ್ಟೇ ಅಲ್ಲದೆ ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಮಾರುಕಟ್ಟೆದಾರರು ಅಥವಾ ಉತ್ಪನ್ನದಾರರು, ಆ ಬಿಸ್ನೆಸ್ ಮೆನ್ಸ್ಗಳೇನಿದ್ದಾರೆ ಆ ಬಿಸ್ನೆಸ್ ಮೆನ್ನ ನಾವು ಐಡೆಂಟಿಫೈ ಮಾಡ್ಬೋದು. ಅವರನ್ನು ಕೂಡ ನಾವು ಈ ಒಂದು ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ವ್ಯಾಪ್ತಿಗೆ ಕೂಡ ಅವರನ್ನು ಕೂಡ ನಾವು ಸೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಆ ಮೂಲಕವೂ ಕೂಡ ನಮ್ಮ ಸ್ಥಳೀಯ ಜನರನ್ನು ಕೂಡ ನಾವು ಅವ್ರು ತಲುಪೋದು. ಸ್ಥಳೀಯ ಮಟ್ಟದಲ್ಲಿ ಕೂಡ ನಾವು ಆ ಒಂದು ಉತ್ಪನ್ನದಾರರನ್ನ ಜೊತೆಗೆ ನಾವು ನಮ್ಮ ಟಾರ್ಗೆಟ್ ಆಡಿಯನ್ಸ್ಗಳನ್ನು ಕೂಡ ನಾವು ಸ್ಥಳೀಯ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಅಂದರೆ ನಿರ್ದಿಷ್ಟ ಗ್ರಾಹಕರನ್ನು ಕೂಡ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ನಾವು ಮತ್ತಷ್ಟು ಆ ಒಂದು ಮಾರುಕಟ್ಟೆದಾರರ ಒಂದು ಅಂದರೆ ಅಡ್ವರ್ಟೈಸ್ಮೆಂಟನ್ನು ಪಡೆದುಕೊಳ್ಳಲಿಕ್ಕೆ ಮತ್ತಷ್ಟು ನಾವು ಅವ್ರನ್ನ ಗಮನ ಸೆಳೆಯೋದಕ್ಕೂ ಕೂಡ ನಿಮಗೆ ಸಾಧ್ಯ ಆಗುತ್ತೆ. ಕೇವಲ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಾದೇಶಿಕ ಮಟ್ಟದಲ್ಲಿ ಮಾತ್ರ ನಾವು ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ತಗೊಳ್ಬೇಕು ಅಂತ ಏನೂ ಇರೋದಿಲ್ಲ. ಅದರ ಜೊತೆಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಇರ್ತಕ್ಕಂತಹ ಜನರನ್ನೂ ಕೂಡ ನಾವು ಸೆಳೆದು ಅಲ್ಲಿಂದನೂ ಕೂಡ ನಮ್ಮ ಟಾರ್ಗೆಟ್ ಆಡಿಯನ್ಸ್ಗಳನ್ನು ನಾವು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಸ್ಥಳೀಯ ಮಾರುಕಟ್ಟೆದಾರರು, ಉದ್ಯಮದಾರರೇನಿದ್ದಾರೆ ಅವ್ರುಗಳಿಂದನೂ ಕೂಡ ನಾವು ಜಾಹೀರಾತುಗಳನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. So for advertisers, the ability to insert catalogs or special promotional material into the newspaper is an advantage. ನಿಮಗೆ ಗೊತ್ತಿರಬಹುದು, ಈ ಒಂದು ಸ್ಥಳೀಯವಾಗಿ ನಾವು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಹೆಚ್ಚು ಪಡ್ಕೊಳ್ಳೋದ್ರ ಮೂಲಕ ನಮ್ಗೆ ಏನೊಂದು ಅಡ್ವಾಂಟೇಜ್ ಸಿಕ್ಕತ್ತೆ ಅಂದರೆ, ನಾವು ಇನ್ಸರ್ಟ್ ಕ್ಯಾಟಲಾಗ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಪೋಸ್ಟರ್ಸ್ಗಳು ಬರುತ್ತೆ ನ್ಯೂಸ್ ಪೇಪರ್ಸ್ಗಳಲ್ಲಿ. ಸಾಮಾನ್ಯವಾಗಿ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ಸನ್ನು ಮಾಡಬೇಕು ಅಂತಿದ್ದಾಗ, ಅಥವಾ ಯಾವುದೋ ಒಂದು ಸ್ಥಳೀಯವಾಗಿ ಯಾವುದೋ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಆಗ್ತಾಯಿದೆ, ಅಥವಾ ಯಾವುದೋ ಒಂದು ಕಂಪ್ಯೂಟರ್ ಸರ್ವಿಸ್ ಸೆಂಟರ್ ಓಪನ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ಅಥವಾ ಇನ್ಯಾವುದೋ ಒಂದು ಶೋರೂಮ್ ಓಪನ್ ಆಗ್ತಾ ಇದೆ ಅಂತ ಅಂದಾಗ ನಾವಲ್ಲಿ ಒಂದು ಪೋಸ್ಟರ್ಸ್ಗಳನ್ನು ಕೂಡ ಆ ಒಂದು ನ್ಯೂಸ್ ಪೇಪರ್ಸ್ ಜೊತೆಗೆ ಆ ಕೆಟಲಾಗನ್ನು ಕೂಡ ನಾವು ಇನ್ಸರ್ಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಸ್ಪೆಷಲ್ ಪ್ರಮೋಷನಲ್ ಮೆಟೀರಿಯಲ್ನ ಕೂಡ ನಾವು ಪಬ್ಲಿಕೇಶನ್ನ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ 73ನೇ ವರ್ಷದ
ಹುಟ್ಟುಹಬ್ಬವನ್ನ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಾಡ್ಕೊಳ್ತಾರೆ. ಆ ಒಂದು ಕಾರಣಕ್ಕಾಗಿ, ಆ ಒಂದು ವಿಶೇಷ ಸಂದರ್ಭಗಳಿಗಾಗಿ ವಿಶೇಷವಾಗಿರ್ತಕ್ಕಂತಹ ಪುರವಣಿಗಳನ್ನ ಕೂಡ ಪತ್ರಿಕೆಗಳು ಕೂಡ ಬಿಡುಗಡೆ ಮಾಡ್ತವೆ. ಸೊ ಆ ಮೂಲಕ ನಾವಿಲ್ಲಿ ಅವರು ಸ್ಥಳೀಯ ಮಟ್ಟಕ್ಕೆ ಅಂದರೆ ರಾಜ್ಯ ಮಟ್ಟದಲ್ಲಿ ಕೂಡ ಅವ್ರ ಹೆಸರು ಮಾಡಿದ್ದಾರೆ. ಎಸ್ಪೆಷಲಿ ದಕ್ಷಿಣ ಕನ್ನಡದ ಒಂದು ರೀಜನ್ಗೆ ಬಂದಾಗ ಅವ್ರ ಹೆಸರು ಇನ್ನಷ್ಟು ಕೂಡ ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಕೂಡ ನಾವು ಜನರನ್ನ ಆಕರ್ಷಿಸೋದಕ್ಕೆ ಸಾಧ್ಯ ಆಗತ್ತೆ. ಮತ್ತು ಆ ಒಂದು ವಿಶೇಷ ಸಂದರ್ಭಗಳಲ್ಲಿ ನಾವು ವಿಶೇಷವಾಗಿರ್ತಕ್ಕಂತಹ ಪುರವಣಿಗಳನ್ನ ಕೂಡ ನಾವು ಪಬ್ಲಿಕೇಶನ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಆ ಮೂಲಕ ನಾವು ಮತ್ತಷ್ಟು ಜಾಹೀರಾತುದಾರರನ್ನ ಕೂಡ ಸೆಳೆಯೋದಕ್ಕೆ ಕೂಡ ಅವಕಾಶ ಆಗ್ತಕ್ಕಂಥದ್ದು. ಸೊ ಅದು ಕೂಡ ನ್ಯೂಸ್ ಪೇಪರ್ಗಳಿಗೆ ಮತ್ತೊಂದು ಅನುಕೂಲ ಅಂತಾನೆ ಕೂಡ ನಾವು ಹೇಳ್ಬೋದು. ಅಂದ್ರೆ ನೀವು ಪೋಸ್ಟರ್ಸ್ಗಳನ್ನ, ಕೆಟಲಾಗ್ಗಳನ್ನ ಕೂಡ ಇನ್ಸರ್ಟ್ ಮಾಡ್ಬೋದು ನ್ಯೂಸ್ ಪೇಪರ್ಸ್ಗಳಲ್ಲಿ. ಜೊತೆಗೆ ಸ್ಪೆಷಲ್ ಪ್ರಮೋಷನಲ್ ಮೆಟೀರಿಯಲ್ಗಳನ್ನ ಕೂಡ ಅಂದ್ರೆ ವಿಶೇಷ ಪುರವಣಿಗಳನ್ನ ತರತಕ್ಕಂತಹದ್ರ ಮೂಲಕವೂ ಕೂಡ ನಾವು ಮತ್ತಷ್ಟು ಜಾಹೀರಾತುಗಳನ್ನ ಹೆಚ್ಚು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ನಾವು ಇಲ್ಲಿ ಸ್ಥಳೀಯ ಮಾರುಕಟ್ಟೆಯನ್ನ ಗುರುತಿಸೋದ್ರ ಜೊತೆಗೆ ನಾವು ಈ ತರ ಪೋಸ್ಟರ್ಸ್ಗಳಂದ್ರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಜನಗಳಿಗೆ ಬೇಕಾಗಿರ್ತಕ್ಕಂಥ ಈ ಸಣ್ಣ ಪೋಸ್ಟರ್ಸ್ಗಳನ್ನ ಹಂಚ್ತಕ್ಕಂಥದ್ದು. ಇಲ್ಲಿ ಪೋಸ್ಟರ್ಸ್ಗಳನ್ನ ಕೊಡ್ಲಿಕ್ಕೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಕೊಡ್ಬೋದು. ಅದನ್ನೇನು ಹಣ ಕೊಟ್ಟು ನೀವು ಅವ್ರಿಗೆ ಹೆಚ್ಚು ಕೊಡ್ಬೇಕಂತ ಏನೂ ಇಲ್ಲ. ಇಲ್ಲಿ ಏಜೆಂಟ್ಗಳು ಇರ್ತಾರೆ, ನ್ಯೂಸ್ ಪೇಪರ್ನ ಏಜೆಂಟ್ಗಳಿದ್ದಾರೆ. ಸೊ ಅವ್ರ ಹತ್ರ ಹೋಗಿ ಒಂದು 100-50 ರೂಪಾಯಿ ಕೊಟ್ಟು ಅಂತಂದ್ರೆ ಅವರು ಆ ನ್ಯೂಸ್ ಪೇಪರ್ಸ್ಗಳಿಗೆ ಆ ಕೆಟಲಾಗ್ಗಳನ್ನೆಲ್ಲ ಅಥವಾ ಆ ಪೋಸ್ಟರ್ಸ್ಗಳನ್ನ ಅದ್ರ ಜೊತೆಗೆ ಇನ್ಸರ್ಟ್ ಮಾಡಿ ಅದನ್ನ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಸೊ ಆದರೆ ಸ್ಪೆಷಲ್ ಪ್ರಮೋಷನಲ್ ಮೆಟೀರಿಯಲ್ಸ್ಗಳಿಗೆ ಅಂದ್ರೆ ಸ್ಪೆಷಲ್ ಸಪ್ಲಿಮೆಂಟ್ಸ್ಗಳನ್ನ ತಗೊಂಡು ಬರ್ತಾರೆ ಅಂತ ಅಂದಾಗ ಅಲ್ಲಿ ನೀವು ಅವಾಗ ಎಡಿಟರ್ಸ್ಗಳ ಜೊತೆ ಅಲ್ಲಿಯ ಅಡ್ವರ್ಟೈಸ್ಮೆಂಟ್ ಡೆಸ್ಕ್ ಏನಿದೆ, ನ್ಯೂಸ್ ಪೇಪರ್ಗಳ ಅಡ್ವರ್ಟೈಸ್ಮೆಂಟ್ ಡೆಸ್ಕ್ ಏನಿದೆ ಆ ಹೆಡ್ನ ಜೊತೆ ನೀವು ಮಾತಾಡಿ ಅಲ್ಲಿ ನೆಗೋಷಿಯೇಟ್ ಮಾಡಿ ಅದರ ಹಣವನ್ನು ಕೊಟ್ಟು ನಾವು ಅಲ್ಲಿ ಪೇಜನ್ನು ಕೂಡ ಮೀಸಲಿಡಬೇಕಾಗತ್ತೆ. ಆದರೆ ಈ ಪೋಸ್ಟರ್ಸ್ಗಳು ನಿಮಗೆ ಹಾಗಾಗೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಕೂಡ ನೀವು ಅದನ್ನು ಅಂದರೆ ಅವ್ರಿಗೆ ಮನೆಗೆ ತಲುಪಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ಅಷ್ಟರ ಮಟ್ಟಿಗೆ ನ್ಯೂಸ್ ಪೇಪರ್ಸ್ಗಳಲ್ಲಿ ನಾವು ಒಂದಷ್ಟು ಅನುಕೂಲಗಳನ್ನು ಕೂಡ ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. Then special issue publication can offer very selective targeting since these often focus on extremely narrow topics. For example, auto buying guide, tour guides, college and university ratings, etc. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಸ್ಪೆಷಲ್ ಇಶ್ಯೂ ಪಬ್ಲಿಕೇಶನ್ ಕ್ಯಾನ್ ಆಫರ್, ನಾನು ಹೇಳ್ದಲ್ಲ ವಿಶೇಷ ಪುರವಣಿಗಳನ್ನೆಲ್ಲವನ್ನೂ ಕೂಡ ನಾವು ಇಲ್ಲಿ ಪ್ರಕಟಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಮೂಲಕ ನಮ್ಮ ಟಾರ್ಗೆಟ್ ಆಡಿಯನ್ಸ್ಗಳನ್ನು ಕೂಡ ನಾವು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ಯಡಿಯೂರಪ್ಪನವ್ರ ಹುಡ್ದಬ್ಬ ಇರ್ಬೋದು, ಅಥವಾ ನಮ್ಮ MLA ನಮ್ಮ ರೀಜನಲ್ಲಿ ಬರ್ತಕ್ಕಂತಹ ದಕ್ಷಿಣ ಕನ್ನಡದಲ್ಲಿ ಬರ್ತಕ್ಕಂತಹ ಅದು ಸ್ಪೆಸಿಫಿಕ್ ಇದಕ್ಕೆ ಬರುವಂತಹ ಶಾಸಕರ ಹುಡ್ದಬ್ಬ ಇರ್ಬೋದು, ನಾಳೆ ಅಥವಾ MP ಇರಬಹುದು, ಅಥವಾ ಇನ್ಯಾವುದೋ ಒಬ್ಬ ಸ್ಪೆಷಲ್ ಆಗಿ ವಿಶೇಷ ಬಿಸ್ನೆಸ್ ಮೆನ್ ಆಗಿರಬಹುದು. ಸೊ ಆ ಥರದ ಸ್ವಲ್ಪ ಸೆಲೆಬ್ರಿಟೀಸ್ಗಳೇನಿದ್ದಾರೆ ಅವ್ರಗಳ ಒಂದು ವಿಶೇಷ ಹುಟ್ಟುದಬ್ಬ ಅಂತಾನೋ ಅಥವಾ ಅವ್ರದ್ದು ಆ್ಯನಿವರ್ಸರಿ ಅಂತಾನೋ ಅಥವಾ ಅವ್ರ ಬರ್ತ್ಡೇ ಅಂತಾನೋ, ಸೊ ಇನ್ಯಾವುದೋ ಒಂದು ಕಾರಣಕ್ಕಾಗಿ ವಿಶೇಷ ಸಂದರ್ಭಗಳಲ್ಲಿ ಕೂಡ ನಾವು ವಿಶೇಷ ಪ್ರಕಟಣೆಯನ್ನು ಕೂಡ ನಾವು ತರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಮೂಲಕವೂ ಕೂಡ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ, ನಮ್ಮ ನಿರ್ದಿಷ್ಟ ಗ್ರಾಹಕರು ಏನಿದ್ದಾರೆ ಅವ್ರನ್ನ ಕೂಡ ನಾವು ತುಂಬ ಸುಲಭವಾಗಿ ತಲುಪೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಜೊತೆಗೆ ಎಕ್ಸ್ಟ್ರೀಮ್ಲಿ ನ್ಯಾರೋ ಟಾಪಿಕ್ಸ್ ಅಂದರೆ ಲೈಕ್ ನಾನು ಈಗ ಇಲ್ಲಿ ಎಕ್ಸಾಂಪಲ್ಸ್ ಹೇಳಿದ ಹಾಗೆ ಆಟೋ ಬೈಯಿಂಗ್ ಗೈಡ್ಸ್ ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಯಾರಿಗೋ ಇಂಟ್ರೆಸ್ಟ್ ಇದೆ ಅಂತ ಅಂದಾಗ ಆ ಥರದವ್ರಿಗೆ ನಾವು ಒಂದಷ್ಟು ಗೈಡ್ಲೈನ್ಸನ್ನು ಕೊಡ್ಬೋದು. ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಏನೋ ಒಂದು ಪ್ರಮೋಷನ್ಸ್ ಸ್ಪೆಷಲ್ ಇಶ್ಯೂಸ್ನ ಪಬ್ಲಿಕೇಶನ್ ಮಾಡ್ಬೋದು. ಅಥವಾ ಈ ಮಂಗಳೂರಿನಲ್ಲಿ ಇರ್ತಕ್ಕಂತಹ ನಾವು ಟೂರಿಸಂ ಪ್ಯಾಕೇಜನ್ನು ಸ್ವಲ್ಪ ಡೆವಲಪ್ ಮಾಡಬೇಕಂತಂದಾಗ ಟೂರಿಸಂಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಪುರವಣಿಗಳನ್ನು ನಾವು ತೆಗೆದುಕೊಂಡು ಬರ್ಬೋದು. ಕಾಲೇಜ್ನಲ್ಲಿ ಇರ್ಬೋದು ಅಥವಾ ಯೂನಿವರ್ಸಿಟಿಗಳಿರ್ಬೋದು, ಅಲ್ಲಿ ಏನೆಲ್ಲ ಆಕ್ಟಿವಿಟಿಗಳಾಗುತ್ತೆ, ಕಾಲೇಜ್ ಬಗ್ಗೆ ನಾವು ಪ್ರಮೋಷನ್ಸನ್ನು ಮಾಡಬೇಕು, ಯೂನಿವರ್ಸಿಟಿ ಬಗ್ಗೆ ನಾವು ಪ್ರಮೋಷನ್ಸನ್ನು ಮಾಡಬೇಕು ಅಂತ ಅನ್ನೋದಾದರೆ ವಿಶೇಷವಾದ ಸಂಚಿಕೆಗಳನ್ನು ತೆಗೆದುಕೊಂಡು ಬರೋದ್ರ ಮೂಲಕ ಅಲ್ಲಿ ಕಾಲೇಜಿನ ಬಗ್ಗೆ ಯೂನಿವರ್ಸಿಟಿಗಳ ಬಗ್ಗೆ ನಾವು ಹೇಳೋದಕ್ಕೆ ಕೂಡ ಇನ್ ಡೀಟೇಲ್ ಆಗಿ ನಾವು ರೈಟಪ್ಸ್ಗಳನ್ನ ನೋಡ್ತೇವೆ. ಅಂದರೆ ಅಲ್ಲಿ ರೈಟಪ್ಸ್ಗಳು ಇರುತ್ತೆ, ಜಾಹೀರಾತುಗಳು ಕೂಡ ಇರುತ್ತೆ, ಅಲ್ಲಿ ಗ್ರಾಫಿಕ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಈ ಥರ ಬಾರ್ ಕೋಡ್ಗಳನ್ನು ಕೊಡೋದ್ರ ಮೂಲಕ ಅದು ಡೈರೆಕ್ಟಾಗಿ ನೇರವಾಗಿ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ಸ್ಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅಷ್ಟರ ಮಟ್ಟಿಗೆ ನಾವು ಒಂದಷ್ಟು
ಏನು ಸ್ಪೆಷಲ್ ಇಶ್ಯೂಸ್ಗಳನ್ನು ಅಂದರೆ ವಿಶೇಷ ಪುರವಣಿಗಳನ್ನು ಪ್ರಕಟಣೆ ಮಾಡೋದ್ರ ಮೂಲಕವೂ ಕೂಡ ನಮ್ಮ ಟಾರ್ಗೆಟ್ ಆಡಿಯನ್ಸ್ಗಳನ್ನ ನಿರ್ದಿಷ್ಟ ಓದುಗರನ್ನು ಅಥವಾ ನಿರ್ದಿಷ್ಟ ಗ್ರಾಹಕರನ್ನು ನಾವು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಕ್ಸ್ಟ್ರೀಮ್ಲಿ ನ್ಯಾರೋ ಟಾಪಿಕ್ಸ್, ತುಂಬ ಸಣ್ಣ ಸಣ್ಣ ವಿಷಯಗಳನ್ನೇ ಕೂಡ ನಾವು ಇಡೀ ದೊಡ್ಡ ಮಟ್ಟದಲ್ಲಿ ಅವುಗಳಿಗೆ ಪಬ್ಲಿಸಿಟಿಯನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಅಷ್ಟರ ಮಟ್ಟಿಗಿನ ಅಡ್ವಾಂಟೇಜ್ಗಳು ಕೂಡ ನ್ಯೂಸ್ ಪೇಪರ್ ಪಬ್ಲಿಕೇಶನ್ಸ್ಗಳಲ್ಲಿ ಕೂಡ ಇರೋದನ್ನು ಕೂಡ ನಾವು ಗುರುತಿಸೋದಕ್ಕೆ ಕೂಡ ಸಾಧ್ಯ